ನಮಸ್ಕಾರ ಎಲ್ರಿಗೂ ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರೈತರ ಮೇಲಿನ ಕಂಟೆಂಟ್ಗಳು ಇನ್ಮೇಲೆ ಬರ್ತಾನೆ ಇರ್ತವೆ. ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗ ಮಧ್ಯಾಹ್ನ ಆಗಿದೆ. ನಮ್ಮ ಯಜಮಾನ್ರು ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ರೋಡ್ ನೋಡಿ ಹೆಂಗಿದೆ ಅಂತ ಬೀಳ್ಸೋ ಥರನೇ ಆಗ್ತಿದೆ ನನಗೆ. ಅಂದರೂ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ನಾವು ದಿನ ಬರ್ತೀವಿ, ಬರಲಿಲ್ಲ ಅಂದರೆ ಸಮಾಧಾನ ಇರಲ್ಲ. ಅದಕ್ಕೆ ದಿನ ಬರ್ತಿರ್ತೀವಿ. ಇಲ್ಲೇ ತಾನೇ ನೆಮ್ಮದಿ ಸಿಗೋದು. ನೋಡಿ ಗ್ರೀನರಿ ಹೆಂಗಿದೆ. ಮಳೆ ಬೇರೆ ಬಂದಿರೋದಕ್ಕೂ ಅದಕ್ಕೂ ಒಂಥರ ಮಲೆನಾಡು ಫೀಲೇ ಆಗಿದೆ. ಮತ್ತು ರೈತರಿಗೆ ಒಂದು ಸ್ವಲ್ಪ ಭರವಸೆ ಮಳೆ ಅಂತಾನೆ ಅನ್ಕೋಬೋದು. ಇನ್ನೂ ಬಂದರೆ ಚೆನ್ನಾಗೆ. ಬಟ್ ನೋಡಿದ್ರೆ ನನಗೆ ಏನು ನೆನ್ಪಕ್ಕತ್ ಗೊತ್ತಾ? ಒಂದು ಹಾಡು ನೆನ್ಪಕ್ಕತ್ತೆ. ಯಾವುದು? ಹಳ್ಳಿ ದಾರಿಯಲ್ಲಿ ತಂಪು ಬೀದಿಯಲ್ಲಿ. ಇನ್ನೇನು ನಮ್ಮ ಹೊಲ ಹತ್ರ ಬರ್ತಾ ಇದೆ, ಬನ್ನಿ ತೋರಿಸ್ತೀವಿ. ಕೆಲವರು ಕಮೆಂಟ್ಸ್ ಜಾಸ್ತಿ ಇನ್ಸ್ಟಾಗ್ರಾಮ್ನಾಗೆ ನಮ್ದು ಹೊಲ ಎಷ್ಟಿದೆ ಎಲ್ಲ ಬರೀ ಅದ್ರ ಬಗ್ಗೆನೇ ಕೇಳ್ತಿದ್ರಿ. ಇವತ್ತು ಹೊಲ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಎಷ್ಟು ಏನು ಫುಲ್ ಡೀಟೇಲ್ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀವಿ. ಜಸ್ಟ್ ನೋಡಿ, ನಮ್ಮ ಯಜಮಾನ್ರು ನಾನು ಮದುವೆ ಬಂದಾಗಿದ್ದ ಅವ್ರ ಹೊಲದ ಬಗ್ಗೆ ಸ್ವಲ್ಪನೇ ಹೇಳ್ತಾ ನನಗೆ ಪೂರ್ತಿ ಹೊಲದ ಬಗ್ಗೆ ಪ್ರೀತಿನೇ ಹುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ ಮಳೆ ಬಂದಿರೋದ್ರಿಂದಾನೇ ಮರಗಳು ಗಿಡಗಳು ಎಷ್ಟು ಚೆನ್ನಾಗಿ ಸ್ವಲ್ಪ ಅವಕ್ಕೂ ಒಂದು ಸ್ವಲ್ಪ ಜೀವ ಬಂದಂಗಾಗಿದೆ. ಇನ್ನೂ ಚೆನ್ನಾಗಿ ಬಂದರೆ ನಮ್ಮ ರೈತರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆದಷ್ಟು ಬೇಡಿಕೆ ಮಳೆ ಬರಲಿ ಅಂತ. ಏನು ಗೊತ್ತಾ, ಆ ದೇವರು ನಮ್ಮನ್ನು ರೈತರನ್ನ ಯಾವತ್ತೂ ಕೈ ಬಿಡಲ್ಲ. ಮಳೆ ಬಂದೇ ಬರ್ತೈತಿ, ಸ್ವಲ್ಪ ಕಾಡಿಸ್ತತೆ ಅಷ್ಟೇ. ಹಂಗಂದ್ರೆ ಇಷ್ಟು ವರ್ಷ ಈ ಭೂಮಂಡಲ ಇರೋಕ್ಕಾಗುತ್ತಾ? ದೇವ್ರು ಇದಾನೆ ಬಾ. ಇಲ್ಲಿ ನೋಡ್ರಿ, ಇವ್ರ ತವ್ರ ಮನೆಯಿಂದ ಕಾಲ್ ಬಂದಿತ್ತು, ಇವತ್ತು ಸಂಜೆ ಮೀನು ಸಾರು ಮಾಡ್ತೀವಿ ಬರ್ರಿ ಅಂತ. ತವ್ರ ಮನೆಗೆ ಹೋಗೋ ಅವಸರ ಎಷ್ಟಿದೆ ಅಂತ ನೋಡ್ರಿ. ಬೇಗ ಕಾಯಿ ಆರಿಸ್ಕೊಳಂತ ಹೋಗ್ತಾ ಇದ್ದಾಳೆ. ತವ್ರ ಮನೆ ಅಂದರೆ ಅದೆಷ್ಟು ಪ್ರೀತಿನೋ ಹೆಣ್ಮಕ್ಳಿಗೆ ಅಲ್ವಾ? ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ. ಹೌದಾ? ನೀವು ಕೂಡ ಹಿಂಗೇನಾ? ಕಮೆಂಟ್ ಮಾಡಿ ಹಂಗೆ. ರೀ, ಏನ್ ನೋಡ್ತಿದ್ದೀರ ಅಲ್ಲಿ? ಏನಿಲ್ಲ, ನಮ್ಮ ಪಕ್ಕದವ್ರದ್ದು ಒಡ್ಡು. ಮೊನ್ನೆ ಇಲ್ಲಿ 2 ದಿವಸದಿಂದ ದೊಡ್ಡ ಕೆರೆಗುಡ್ಡ ಹಾವು ಇಲ್ಲಿ ಮೆಸ್ ಇದೆ ನೋಡಿ, ಇಲ್ಲಿ ಝೂಮ್ ಮಾಡಿದ್ದು. ಈ ಮೆಸ್ಸಲ್ಲಿ ಸಿಗಾಕೊಂಡಿತ್ತು. ಅದನ್ನ ರೆಸ್ಕ್ಯೂ ಮಾಡಿ ಬಿಟ್ವಿ. ಗೊತ್ತಾ ಏನಕ್ಕಂದ್ರೆ ಇಲ್ಲಿ ಒಡ್ನಲ್ಲಿ ಮೀನ್ ಬಿಟ್ಟಿದ್ದಾರೆ. ಆ ಮೀನುಗಳು ತಿನ್ನಕ್ಕೆ ಅಂತ ಬರ್ತವೆ. ಅಲ್ಲಿ ಮೆಸ್ಸಿಗೆ ಹೋಗಿ ಲಾಕ್ ಆಗ್ಬಿಡ್ತವೆ. ಎಷ್ಟು ಹಾವುಗಳು ಸತ್ತೋಗಿದ್ದಾವೆ. ನಮಗೆ ಕಂಡವನ ನಾವು ಮತ್ತೆ ಹೊಲ್ದವನು ಸಂತೋಷ ಅಂತ ಇದ್ದಾನೆ, ಅವನು ಸೇರ್ಬಿಟ್ಟು ರೆಸ್ಕ್ಯೂ ಮಾಡಿ ಬಿಟ್ಟಿದ್ದೀವಿ. ಯಾವ ಹಾವುಗಳನ್ನ ಹೊಡಿಬಾರ್ದು ಆ್ಯಕ್ಚುಲಿ, ಅವು ನಮ್ಮ ಥರನೇ ಜೀವಗಳಲ್ವಾ. ಅದಕ್ಕೆ ಅವನ್ನ ರೆಸ್ಕ್ಯೂ ಮಾಡಿ ಬಿಡಬೇಕು ಆದಷ್ಟು. ರೀ, ಬನ್ನಿ ಸ್ವಲ್ಪ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅನ್ನೋ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀವಿ ಅಂತ ನಮ್ಮ ಇನ್ಸ್ಟಾ ಫ್ಯಾಮ್ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇನ್ನೇನು ಹೇಳೋಕ್ಕಾಗುತ್ತೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷದೊಳಗಡೆ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಐತಲ್ಲ, ನಮಗೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶನ ಅಂತ ಹೇಳ್ಬೋದು. ನಮ್ಮ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಏನು ಕಮ್ಮಿ ಆಗಿದ್ದಾರೆ? ನೀವು ಅದನ್ನು ಯೋಚನೆ ಮಾಡ್ಬೇಕು ತಾನೆ. ನೀವು ಒಬ್ಬರ ರೈತರೇ ಆಗಿರ್ತೀರಿ. ಈಗ ಹೆಣ್ಣಿನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ರೈತರೇ ಆಗಿರ್ತೀರಿ. ಆದರೆ ನಮ್ಮ ಮಗಳನ್ನ ರೈತರ ಮಕ್ಕಳಿಗೆ ಕೊಡಲ್ಲ ಅಂತ ನಿಮ್ಮದು ಕತೆಗಳು. ಏನಕ್ಕಂದರೆ ಈಗ ನಮ್ಮ ಮಗಳು ಹೋಗಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕು, ನಮ್ಮ ಮಗಳು ಹೋಗಿ ಅಲ್ಲಿ ಬುತ್ತಿ ಮಾಡಬೇಕು, ಮನೆಗೆ ಅಡುಗೆಗಳು ಮಾಡಬೇಕು ಅಂತ ಹೇಳ್ತೀರಿ. ಆದರೆ ಈಗ ಮನುಷ್ಯ ಹುಟ್ಟಿದ ಮೇಲೆ ಕೆಲಸ ಮಾಡಲೇಬೇಕು ತಾನೆ. ಅವರು ಹೆಣ್ಣಾದರೂ ಗಂಡಾದರೂ ಕೆಲಸ ಮಾಡಲೇಬೇಕು. ಅಲ್ಲ ಹಂಗೆ ಹೋಗಿ ಕುತ್ಕೊಂಡು ತಿನ್ನೋಕ್ಕಾಗುತ್ತಾ? ಈಗ ನಾಯಕನಹಟ್ಟಿ ದೇವಸ್ಥಾನದಲ್ಲಿ ಹೋಗಿ ನೋಡಿ, ಮಾಡಿದಷ್ಟು ನೀಡಿ ಭಿಕ್ಷೆ ಅಂತ ದೊಡ್ಡದಾಗೆ ಹಾಕಿದ್ದಾರೆ. ಕೆಲವು ಹೆಣ್ಮಕ್ಳು ಹೆಂಗ್ ಗೊತ್ತಾ, ಬರೀ ಇವಾಗ ರೈತರನ್ನ ಮದುವೆ ಹಾಕಿ ಒಪ್ಕೊಂತಾರೆ, ಅಲ್ಲಿ ಹೋಗಿ ಕೆಲಸ ಮಾಡಕ್ಕಂದ್ರೆ ಆಗಲ್ಲ ಅವರಿಗೆ. ಆಮೇಲೆ ಇನ್ನೂ ಒಂದು ಹೆಂಗೆ ಗೊತ್ತಾ, ಈಗ 20-30 ಸಾವಿರ ಸಂಬಳ ತಗೊಳೋನು ಇರ್ತಾನೆ, ಬೆಂಗಳೂರಾಗ ಕೆಲಸ ಮಾಡ್ಬೇಕು. ಅವ್ನು ಬೆಂಗಳೂರಾಗ ಏನು ಕೆಲಸ ಮಾಡ್ತಾನೆ, ಯಾವ ಫ್ಯಾಕ್ಟ್ರಿ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ, ಬಾಸ್ ಕೈಯಾಗ ಹೆಂಗೆ ಉಗಿಸ್ಕೊಂತಾನೆ, ಇದು ಯಾವುದೂ ನಿಮಗೆ ಲೆಕ್ಕಕ್ಕೆ ಬರಲ್ಲ. ಹೋಗಿ ಬೆಂಗಳೂರಾಗ ಹೋಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮಗಳನ್ನ ಹೆಣ್ಣು ಕೊಡ್ತೀವಿ ಅಂತ. ಅಲ್ರಿ ರೈತರಿಗೆ ಏನ್ರಿ ಕಮ್ಮಿ ಆಗೈತ್ರಿ? 3 ಹೊತ್ತು ಊಟ, ನೆಮ್ಮದಿಯಾಗಿ ನಿದ್ದೆ, ತನ್ನ ಹೆಂಡ್ತಿನ ಕೈ ಹಿಡ್ದವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣಂದ್ರೆ ರೈತ ಮಾತ್ರ. ಇಡೀ ದೇಶಕ್ಕೆ ಬೆನ್ನೆಲುಬವನು. ಅಂಥವನಿಗೆ ಹೆಣ್ಣು ಕೊಡೋಕ್ಕೆ ನೀವು ಪುಣ್ಯ ಮಾಡಿರಬೇಕು, ನೀವು ಮನಸ್ಸು ಮಾಡಬೇಕು. ನಮ್ಮ ರೈತರಿಗೆ ಹೆಣ್ಣು ಕೊಟ್ಟರೆ ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋದು ನೀವು ಯೋಚನೆ ಮಾಡಬೇಕು. ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋ ತಂದೆ ತಾಯಿಗಳಿಗೆ ಈಗ ಒಂದು ಸ್ವಲ್ಪ ಆನ್ಸರ್ ಸಿಕ್ಕಿರುತ್ತೆ ಅನ್ಕೊಂತೀನಿ. ಇನ್ನೂ ಸ್ವಲ್ಪ ಹೇಳ್ರಿ.
ಅವ್ರಿಗಿನ್ನೂ ಅರ್ಥ ಆಗಬೇಕು. ಅದನ್ನ ರೈತರ ಬಗ್ಗೆ ಹೇಳಕ್ಕೆ ಅಂದರೆ ಇನ್ನೂ ಟೈಮೇ ಸಾಲಲ್ಲ ನಮಗೆ. ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತೀವಿ. ಇನ್ನೇನು ಹೇಳ್ಬೇಕಪ್ಪ, ಇವಾಗ ಸಿಟಿಗೆಲ್ಲ ಹೋಗಿ ನಿಮ್ಮ ಮಗಳನ್ನ ಕೊಟ್ಟಿರ್ತೀರಿ, ಅಲ್ಲಿ ಅವನು ಚೆನ್ನಾಗಿ ನೋಡ್ಕೊಂಡಿರಲ್ಲ ಅಥವಾ ಟೈಮ್ ಕೊಡೋಕ್ಕಾಗಿರಲ್ಲ, ಅವಳನ್ನ ಕೆಲ್ಸದ ಥರ ನೋಡ್ಕೊಂಡಿರ್ತಾನೆ, ಅಥವಾ ಇನ್ನೂ ಏನೋ ಕಷ್ಟಗಳು ಕೊಡ್ತಾ ಇರ್ತಾನೆ. ಅವ್ರು ಹೋಗಿ ಎಲ್ಲ ಸೂಸೈಡ್ ಮಾಡ್ಕೊಂಡ್ರು ಅಥವಾ ನಾಲೆಗೆ ಹೋಗಿ ಹಾರಿದ್ರು. ದಿನ ಇವೇ ನ್ಯೂಸ್ನಲ್ಲಿ ನೀವು ನೋಡ್ತಾನೇ ಇದ್ದೀರಾ. ಪ್ರತಿ ದಿನನೂ ಕೂಡ ಇದೇ ಅಪ್ಡೇಟ್ ಬರ್ತಾ ಇದೆ. ಆದರೂ ಕೂಡ ಇನ್ನೂ ಪೇರೆಂಟ್ಸ್ಗಳು ಬದಲಾಗಿಲ್ಲ. ಏನಕ್ಕೆ ಅಂದರೆ ಈಗ ನಮ್ಮ ರೈತರು ಎಷ್ಟು ಸಮಸ್ಯೆಗಳು, ಎಷ್ಟು ಡಿವೋರ್ಸ್ಗಳು, ಎಷ್ಟು ನೀವು ನೋಡಿದ್ದೀರಾ? ತುಂಬಾ ಕಮ್ಮಿ. ಈಗ ನಿಮ್ಮ ಮಗಳು ಚೆನ್ನಾಗಿರ್ಬೇಕು, ಬರೀ ದುಡ್ಡು ಆಸ್ತಿ ಸಂಪತ್ತು ಅಂತ ಹೋದ್ರೆ ದುಡ್ಡನ್ನ ಯಾರು ತಿನ್ನಲ್ಲ ಸ್ವಾಮಿ. ರೈತರು ಡಿವೋರ್ಸ್ ಕೊಡ್ಬೇಕು ಅಂತ ಯೋಚನೆನೂ ಕೂಡ ಮಾಡಲ್ಲ. ಅವರು ಬರೀ ಪ್ರೀತಿ ಕೊಡ್ತಾರೆ, ಡಿವೋರ್ಸ್ ಎಲ್ಲ ಕೊಡೋರಲ್ಲ. ಈಗ ಏನಾದರೂ ಸಮಸ್ಯೆ ಆದ್ರೂ ದೊಡ್ಡವ್ರು ಇರ್ತಾರೆ, 4 ಜನ ಕೂತ್ಕೊಂಡು ಬಗೆಹರಿಸ್ತಾರೆ. ಆದರೆ ನಮ್ಮ ರೈತರಲ್ಲಿ ಸಮಸ್ಯೆಗಳು ಕುಟುಂಬದಲ್ಲಿ ಫ್ಯಾಮಿಲಿಲಿ ಬರೋದು ತುಂಬಾನೇ ಕಮ್ಮಿ ಇರುತ್ತೆ. ಯಾಕಂದ್ರೆ ನಾವು ಮತ್ತೆ ರೈತರು ಅದನ್ನ ಸಮಸ್ಯೆನೇ ಅನ್ಕನಲ್ಲ, ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ಈಗ ಬೆಂಗಳೂರಲ್ಲಿ ಹೋಗಿ 40,000 50,000 ದುಡಿತಾನೆ ಅನ್ಕೊಳ್ಳಿ. ಈಗ ಅದು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಲ್ಲಿ ರೂಮ್ ಬಾಡಿಗೆ ಎಷ್ಟಪ್ಪ? ರೂಮ್ ಬಾಡಿಗೆ ಎಷ್ಟಿರುತ್ತೆ ವಿದ್ಯಾ? ಒಂದು ಮಿನಿಮಮ್ 10,000 12,000 ಜಾಸ್ತಿ ಇದ್ದೇ ಇರುತ್ತೆ. ಡಬಲ್ ಬೆಡ್ರೂಮು ಅಂತ ಅಂದ್ರೂ ಕೂಡ ಒಂದು 15,000 ಇರುತ್ತೆ. ಅವನಿಗೆ ಬರೋ 45,000ದಲ್ಲಿ ಬಾಡಿಗೆನೇ 10-12,000 ಕಟ್ಕೊಂಡು, ಆಮೇಲೆ ಕರೆಂಟ್ ಬಿಲ್ಲು ಇನ್ನೊಂದು ಅವ್ನ ಖರ್ಚಿರುತ್ತೆ, EMIಗಳಿರುತ್ತೆ. ಇವನ್ನೆಲ್ಲ ಕಟ್ಕೊಂಡು ಅವ್ನಿಗೆ ಎಷ್ಟಪ್ಪ ಉಳಿಸ್ತಾನೆ? ಸಿಟಿಗೆ ಅವ್ನು 5,000 10,000 ಉಳ್ಸಕ್ ಸಾಧ್ಯನೇ ಇಲ್ಲ. ಬರೀ ಉಳಿಸಿ 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 ಅವ್ರಿಗೆ ನೆಮ್ಮದಿ ಕೂಡ ಇರೋದಿಲ್ಲ. ನೆಮ್ಮದಿ ಇರಲ್ಲ. ಏನಕ್ಕಂದ್ರೆ ಅವರು ಅಲ್ಲಿ ಹೋಗಿರ್ತಾರೆ ಅಂದಮೇಲೆ ಬರೀ ಅವ್ರದ್ದು ಊಟ ತಿಂಡಿ, ಅವ್ರದ್ದು ಕೆಲಸ, ಬರೀ ಇದನ್ನ ನೋಡ್ಕೊಳ್ಳೋದೇ ಆಕತಿ. ಅವನು ಫ್ಯಾಮಿಲಿನ ಮೇಂಟೈನ್ ಮಾಡೋಕ್ಕಾಗುತ್ತಾ? ತಂದೆ ತಾಯಿನ ನೋಡ್ಕೊಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ನಮ್ಮ ರೈತರು ಹಂಗಲ್ಲ. ಒಂದು ಬೆಳೆ ತೆಗೆದ್ವಿ ಅಂದರೆ ಅವ್ನು ವರ್ಷ ಪೂರ್ತಿ ದುಡಿಯೋದನ್ನ ಒಂದು ಬೆಳೆಗೆ ತೆಗಿತೀವಿ, ಹೌದ್ರಾ? ಈಗ ಇತ್ತೀಚೆಗೆ ನಾವು ನೋಡೋದಾದರೆ ನಮ್ಮ ರೈತರು ದುಡಿದಷ್ಟು ಕೂಡ ಯಾರು ದುಡಿತಾ ಇಲ್ಲ. ಆ ಥರ ನಮ್ಮ ರೈತರಿಗೆ ವ್ಯಾಲ್ಯೂ ಇದೆ. ದಯವಿಟ್ಟು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋ ಅಂಥ ಕಾಲ ಮತ್ತೆ ಬರಲೇಬೇಕು. ಅದು ರಿಪೀಟ್ ಆಗಲೇ ಬರುತ್ತೆ. ಇವಾಗ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ಫಿಲಮ್ ನೋಡಿದರು. ನೋಡಿ ಎಷ್ಟೋ ಜನ ಸಿಟಿಲಿ ಕೆಲಸ ಮಾಡೋರು ಬಂದು ಹಳ್ಳಿಲಿ ಬಂದು ವ್ಯವಸಾಯ ಮಾಡಿದ್ದಾರೆ. ಆ ಥರದ್ದೊಂದು ಕಾಲ ಮತ್ತೆ ಬರಬೇಕು, ಬಂದೇ ಬರುತ್ತೆ ಅಂತ ನಾವು ಹೇಳ್ತೀವಿ. ರೈತರ ರಾಜ ಆಗೋ ಕಾಲ ಬಂದೇ ಬರ್ತತಿ. ವಿದ್ಯಾ, ಸಿಟಿಯಾಗಿರೋ ಹೆಣ್ತರ ಲೈಫ್ಗೂ ಹಳ್ಳಿಯಾಗಿರೋ ಹೆಣ್ತರ ಲೈಫ್ಗೆ ಏನಾದರೂ ಡಿಫ್ರೆನ್ಸ್ ಇದ್ರೆ ಹೇಳು. ಸಿಟಿಯಲ್ಲಿ ಆಫೀಸ್ನಾಗ ವರ್ಕ್ ಮಾಡೋರು ಅವ್ರ ಹುಟ್ಟೂರಿಗೆ ಕರ್ಕೊಂಡು ಹೋಗಲ್ಲ ಅವ್ರ ಹೆಂಡ್ತಿನ. ಇನ್ನು ತವ್ರ ಮನೆಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರ. ಆದರೆ ಹಳ್ಳಿ ಲೈಫ್ನಾಗೆ ಹಂಗಿರಲ್ಲ. ನಮ್ಮ ರೈತರು ಒಂದ್ಸರಿ ಹೇಳಿದ್ರೆ ಸಾಕು, ನಾನು ತವ್ರ ಮನೆಗೆ ಹೋಗಕ್ಕೆ ಆಸೆ ಆಗ್ತೈತಿ ಅಂತ, ಹಂಗ ಹಿಡಿದ್ ಗಂಟೆಲೆ ಹಂಗ ಕರ್ಕೊಂಡು ಹೋಗ್ತಾರೆ. ಅದು ನಮ್ಮ ರೈತರ ಜೀವನ ಅಂದ್ರೆ. ಸಿಟಿಲಿ ಹಂಗಲ್ಲ. ಅಯ್ಯೋ ಕರ್ಕೊಂಡು ಹೋಗಕು ಅಂದ್ರೆ ರಜಾ ಹಾಕ್ಬೇಕು, ಅದು ಇದು ಇರ್ತೈತೆ ಭಾಳ. ಅವರು ಹೌದು. ಏನಕ್ಕಂದ್ರೆ ಅವರು ಹುಟ್ಟಿದ ಊರಿಗೆ ತಮ್ಮ ತಂದೆ ತಾಯಿನ ನೋಡೋಕ್ಕೆ ಹೋಗೋಕ್ಕೆ ಟೈಮ್ ಇರಲ್ಲ. ಆಮೇಲೆ ಬಾಸ್ ಹತ್ರ ರಜಾ ಕೇಳಬೇಕು. ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ತಮ್ಮೂರಿಗೆ ಬರೋಕ್ಕೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಹೆಣ್ತರ ಊರಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಯಾವುದಾನ ಅಲ್ಲಿ ಒಂದು ಹಬ್ಬ ನಡೀತಾ ಇದೆ, ಹುಣ್ಣಿಮೆ ನಡೀತಾ ಇದೆ ಅಂದರೆ ಎಲ್ಲ ಹಬ್ಬಗಳಿಗೂ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಎಷ್ಟು ಕಷ್ಟ ಇರ್ತೈತಿ ಅವ್ರ ಲೈಫ್ ಅಂದರೆ ಅದು ಅಲ್ಲಿರೋರಿಗೆ ಗೊತ್ತಿರ್ತೈತಿ. ಬಟ್ ಹಳ್ಳಿ ಆ ಥರ ಹಂಗೇನಿರಲ್ಲ. ಇವರು ಈಗ ನೆನೆಸ್ಕೊಂಡು ನಮ್ಮ ತಂದೆ ತಾಯಿ ನೋಡ್ಬೇಕಂದ್ರೆ ಆ ಗಂಟೆಲೆ ಹೋಗಿ ಕರ್ಕೊಂಡು ಹೋಗಿ ಒಂದು ದಿವಸ ಅಲ್ಲಿದ್ದು ಒಳ್ಳೆ ಊಟ ಮಾಡ್ಕೊಂಡು ರಿಟರ್ನ್ ಕರ್ಕೊಂಬರ್ತೀವಿ. ಈ ಥರ ಇರ್ತೈತಿ ಹಳ್ಳಿ ಲೈಫು ಅಂದರೆ. ನಮ್ಮ ತಂದೆ ತಾಯಿನೂ ನೋಡಿಕೊಂಡು, ಆಮೇಲೆ ಇವ್ರ ತಂದೆ ತಾಯಿನೂ ನೋಡಿಕೊಂಡು, ಇವ್ರ ಫ್ಯಾಮಿಲಿ ನೋಡಿಕೊಂಡು, ಸಂಬಂಧಿಕರು, ಫಂಕ್ಷನ್ಸು, ಮದುವೆ, ಇವೆಲ್ಲ ಬಾಂಡಿಂಗು ನಮ್ಮ ಹಳ್ಳೀಲಿ ಮಾತ್ರ ಇರೋಕ್ಕೆ ಸಾಧ್ಯ ಅಲ್ವಾ? ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಈ ಸಿಟಿಗೆ 30-40 ಸೈಟ್ಸು 1-2 ಹಿಡ್ಕೊಂಡು ಕಾರ್ ತಗೊಂಬಂದು ನಾವು ದೊಡ್ಡ ಶ್ರೀಮಂತರು ಅಂತ ಪೋಸ್ ಕೊಡ್ತಾ ಇರ್ತಾರೆ. ನಮ್ಮ ಹಳ್ಳೀಲಿ ಇಲ್ಲಿ ನೋಡಿಲ್ಲ, ಇಲ್ಲಿ ತೋರಿಸು, ಅದು ಎಷ್ಟು 30-40 ಸೈಟ್ಸ್ ಇದ್ದಾವೆ, ನೀವೇ ನೋಡ್ಕೊಳ್ಳಿ. ಆಮೇಲೆ ಕಾರು, ಬೈಕು ಇವೆಲ್ಲ ನಮ್ಮ ರೈತರಿಗೆ ಲೆಕ್ಕನೇ ಇಲ್ಲ. ನಮ್ಮ ರೈತರು ಯಾವತ್ತೂ ಶೋಕಿ ಮಾಡೋಕ್ಕೆ ಹೋಗಿಲ್ಲ. ನಾವು ಶೋಕಿ ಮಾಡೋಕ್ಕೆ ನಿಂತರೆ ನೀವೆಲ್ಲ ಯಾವ ಲೆಕ್ಕ ರೀ? ಮಗಳನ್ನ ಒಳ್ಳೆ ಕಡೆ ನಾನು ಮದುವೆ ಮಾಡಿಕೊಟ್ಟೆ, ಅವನಿಗೆ 60,000 70,000 ಸಂಬಳ, ಬೆಂಗಳೂರಾಗ ಇರ್ತಾನೆ ಅಂತ ನೀವು ಎಲ್ಲರ ಇದ್ರಿಗೆ ಹೆಮ್ಮೆಯಿಂದ ಹೇಳ್ತೀರಿ. ಹೌದು, ಒಪ್ಕೊಂತೀನಿ. ಆದರೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಮಗಳನ್ನ ಹೆಂಗಿದೆಯಮ್ಮ, ಯಾವ ಥರ ಇದೆ ಅನ್ನೋದನ್ನು ಒಂದು ಸಲ ಕೇಳಿ ನೋಡಿ. ಅವ್ರು ಹೇಳ್ತಾರೆ. ಏನಕ್ಕಂದರೆ ಬೆಂಗಳೂರು ಜೀವನ ನಿಮಗೆ ಗೊತ್ತೈತಿ ಹೆಂಗೆ ಅಂತ. ಅವ್ನು ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ 6-6:30 ಅಷ್ಟೊತ್ತಿಗೆ ಮನೆ ಬಿಡಬೇಕು. ಮನೆ ಬಿಟ್ಟರೆ ಅವನು 10 ಗಂಟೆಗೆ ಆಫೀಸಿಗೆ ಹೋಗಕ್ಕೆ ಸಾಧ್ಯ. ಅಷ್ಟು ಟ್ರಾಫಿಕ್ ಇರುತ್ತೆ. ಆಮೇಲೆ ಪೊಲ್ಯೂಷನ್ನು, ಅದನ್ನೆಲ್ಲ ನೋಡಿಕೊಂಡು ಅವನು ಆಫೀಸ್ ಹೋಗೋಷ್ಟೊತ್ತಿಗೆ 10-10:30 ಸಾಕಾಗಿ ಹೋಗಿರ್ತಾನೆ.
ಅವರು ಈಗ ನಿಮ್ಮ ಮಗಳು ಏನು ಮಾಡ್ತಾಳೆ, ಬೆಳಗ್ಗಿಂದ 6 ಗಂಟೆಯಿಂದ ಅವ್ರು ಬರೋ ತನಕನೂ ಒಬ್ಬಳೇ ಮನೆಯಲ್ಲಿ ಯಾರು ಇರಲ್ಲ, ಅಣ್ಣ ಇರಲ್ಲ, ತಮ್ಮ ಇರಲ್ಲ, ಅಕ್ಕ ಇರಲ್ಲ, ಯಾರು ಇರಲ್ಲ, ಒಬ್ಬಳೇ ಇರಬೇಕು. ಅದು ಒಂದು ಟೆನ್ಷನ್ನು. ಆಮೇಲೆ ಸಾಯಂಕಾಲ ಅವ್ರು ಬರೋದು ಎಷ್ಟೊತ್ತಿಗೆ ಬರೋಕ್ಕಾಗುತ್ತೆ? 7, 8, 9 ಗಂಟೆ ತನಕನೂ ಡ್ಯೂಟಿಗೆ ಹೋಗಿ ಬರ್ತಾರೆ. 9 ಗಂಟೆಗೆ ಬಂದು ಅವ್ರು ಇನ್ನೇನ್ರಿ ನಿಮ್ಮ ಮಗಳಿಗೆ ಪ್ರೀತಿ ಕೊಡ್ತಾರೆ? ಊಟ ಮಾಡಿ ಮಲ್ಗೋ ಅಷ್ಟ್ರಲ್ಲಿ ಸಾಕಾಗೋಗಿರುತ್ತೆ. ಇನ್ನು ಫ್ರೀಯಾಗಿರೋದಕ್ಕೆ ಭಾನುವಾರನ ಕಾಯ್ಬೇಕಷ್ಟೇ. ಆದರೆ ನಮ್ಮ ರೈತರದಂಗಲ್ಲ, ಪ್ರತಿ ವಾರನೂ ಕೂಡ ರಜೆ ಇರ್ತೈತಿ. ಬೇಡ ಅಂದರೆ ನಾವು 24 ಗಂಟೆ ನಿಮ್ಮ ಮಗಳ ಜೊತೆನೇ ಇರ್ತೀವಿ. ನಿಮ್ಮ ಮಗಳನ್ನ ನಾವು ಚೆನ್ನಾಗೇ ನೋಡ್ಕೊತೀವಿ. ಹೊಲಕ್ಕೆ ಬಂದರೆ ಹೊಲಕ್ಕೆ ಕರ್ಕೊಂಡು ಹೋಗ್ತೀವಿ, ಬೇಡ ಅಂದರೆ ತವ್ರ ಮನೆಗೆ ಹೋಗಂದ್ರೆ ತವ್ರ ಮನೆಗೂ ಕರ್ಕೊಂಡು ಹೋಗ್ತೀವಿ. ಈಗ ಇಲ್ಲಿ ಎಲ್ಲ ಬೇಜಾರಾಗೈತಿ, ನಾವು ಹೊರಗಡೆ ಹೋಗೋಣ, ಟೂರ್ ಹೋಗೋಣ ಅಂದರೆ ನಾವು ಯಾರನ್ನಾದ್ರೂ ರಜೆ ಕೇಳ್ಬೇಕಾ? ಯಾವ ಆಫೀಸರ್ನೂ ರಜೆ ಕೇಳಂಗಿಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ. ಇನ್ನು ರೈತರು ಮದುವೆ ಮಾಡೋ ವಿಚಾರದಾಗ ಬಂದರೆ, ಸಿಟಿಯಲ್ಲಿರೋರು ದುಡ್ಡು ಖರ್ಚು ಮಾಡ್ತಾರೆ, ಆದರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನ ಸೇರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಜನನ ರೈತರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ಮೇನ್ ಪಾಯಿಂಟ್ ಏನಂದರೆ, ಈಗ ಕೆಲವ್ರು ಅನ್ಕೋಬೋದು ಈ ವ್ಲಾಗ್ ನೋಡಿ ಏನು ಸಿಟಿಯಲ್ಲಿರೋರನ್ನ ಇವ್ರು ಕೀಳಾಗಿ ಮಾತಾಡ್ತಾರೆ ಅಂತ. ನಮ್ಮದು ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇರೋದು ಸಿಟಿಯಾಗಿರೋರನ್ನ ಕೀಳಾಗಿ ನೋಡೋದಲ್ಲ, ನೀವು ರೈತರನ್ನ ಕೀಳಾಗಿ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದು. ಅವ್ರ ಬಗ್ಗೆ ಕೀಳಾಗಿ ಮಾತಾಡಬೇಡ್ರಿ ಅಂತ ಅದು ಕಂಟೆಂಟ್ ಇರೋದು ನಮ್ಮದು. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರೈತರ ಮೇಲಿನ ಕಂಟೆಂಟ್ಗಳು ಇನ್ಮೇಲೆ ಬರ್ತಾನೆ ಇರ್ತವೆ. ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.